ನಿಮ್ಗೆ ಗೊತ್ತಾ, ನಿಮ್ಮ DNA 50% ಅಪ್ಪನಿಂದ 50% ಅಮ್ಮನಿಂದ ಮಾಡಲಾಗಿರುತ್ತೆ. ನೀವು ನಿಮ್ಮ ಅಪ್ಪ ಅಥವಾ ಅಮ್ಮನ ಮೇಲೆ ಸಿಟ್ಟು ಅಸಮಾಧಾನ ಹೊಂದಿದ್ರೆ 50% DNA ಇಂದ ಮಾತ್ರ ನೀವು ಆಪರೇಟ್ ಮಾಡ್ತಾ ಇರ್ತೀರಾ. ಆದ್ದರಿಂದ 50% ರಿಸಲ್ಟ್ ಮಾತ್ರ ನೀವು ಪ್ರೊಡ್ಯೂಸ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗಬೇಕಾದ್ರೆ ಪೇರೆಂಟ್ಸ್ ಜೊತೆಗಿನ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವೆಲ್ಕಮ್ ಟು ದ 84th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ನಿನ್ನೆ ಒಂದಿಷ್ಟು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿದ್ವಿ, ಆ ವಿಡಿಯೋನ ನೋಡಿ. ಇವತ್ತು ಕಂಟಿನ್ಯೂ ಮಾಡೋಣ. ಸಮ್ಟೈಮ್ಸ್ ಒಂದೇ ಫ್ಯಾಮಿಲಿಯ ಪೇರೆಂಟ್ ಚೈಲ್ಡ್ ಇಬ್ಬರನ್ನು ಕೌನ್ಸಿಲ್ ಮಾಡಿರ್ತೀನಿ. ಪೇರೆಂಟ್ ಅಂದ್ಕೊಂಡಿರ್ತಾರೆ ನಾನೇ ಸಫರ್ ಆಗ್ತಿರೋದು, ನನ್ನ ಮಗಳು ಆರಾಮಾಗಿದ್ದಾಳೆ ಅಂಥೇಳಿ. ಬಟ್ ಮಗಳು ಅಂದ್ಕೊಂಡಿರ್ತಾಳೆ ನಾನೇ ಸಫರ್ ಆಗ್ತಿರೋದು, ಅಮ್ಮ ಆರಾಮಾಗಿದ್ದಾರೆ ಅಂಥೇಳಿ. ಬಟ್ ಇಬ್ಬರೂ ಕೂಡ ಬಲಿಪಶುಗಳೇ. ಸೊ ಸ್ಟೂಡೆಂಟ್ಸ್ ಯಾರೇ ನೋಡ್ತಾ ಇದ್ರೂ ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆಗೆ ಖುಷಿಯಾಗಿ ಕಳೆದಂಥ ಕ್ಷಣಗಳು ನಿಮ್ಮನ್ನು ಎಷ್ಟು ಲೈಟಾಗಿ ಫೀಲ್ ಮಾಡಿಸುತ್ತಲ್ವಾ. ಸೊ ನಾನಿವಾಗ ಹೇಳೋವಂಥ ಮೆಥಡ್ಸ್ಗಳನ್ನ ಟ್ರೈ ಮಾಡಿ ನೋಡಿ. ಸೊ ಫಸ್ಟು ನಿಮ್ಮ ಮನಸ್ಸಲ್ಲಿ ಅದು ಏನೇ ಅಸಮಾಧಾನ, ಸಿಟ್ಟು ಇರಲಿ, ಅದೆಲ್ಲದನ್ನು ವಿಸ್ತಾರವಾಗಿ ಪೇಪರ್ನಲ್ಲಿ ಬರೆದು ನಿಮ್ಮ ಮನಸ್ಸಿಂದ ಹೊರಗೆ ಹಾಕಿ ಹಾಗೆ ಅದನ್ನು ಹರಿದು ಬಿಡಿ. ಎರಡನೇದು ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಅಪ್ಪ ಅಮ್ಮ ಈ ಕಾರಣಕ್ಕೆ ಅಂತ ಬರಿತಾ ಹೋಗಿ. ನೀವು ಹುಡ್ದಾಗಿಂದ ಇಲ್ಲಿ ತನಕ ಏನೇನೆಲ್ಲ ನಿಮ್ಗೆ ಮಾಡಿದ್ದಾರೆ ಎಲ್ಲದಕ್ಕೂ ಥ್ಯಾಂಕ್ಸ್ನ ಬರಿತಾ ಬನ್ನಿ. ಅದು ನಿಮ್ಮನ್ನು ಸಾಕಲಿಕ್ಕೆ ತೊಗೊಂಡಂಥ ಪೇಷನ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು, ಟ್ರಿಪ್ಸ್ ಇರ್ಬೋದು, ಎಕ್ಸೆಟ್ರಾ. ಪೇರೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ, ನಿಮ್ಮ ಜೊತೆಗಿದ್ದರೆ ನೀವು ಬರೆದಿರೋಂಥ ಗ್ರ್ಯಾಟಿಟ್ಯೂಡ್ನ ಅವರಿಗೆ ಓದಿ ಹೇಳಿ. ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಬರೀರಿ, ಒಂದು ಒಳ್ಳೆ ಎನರ್ಜಿ ಗ್ಯಾರಂಟಿ ಪಾಸ್ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಇದೆಲ್ಲ ಅವ್ರ ಕರ್ತವ್ಯ ಮಾಡಬೇಕು, ಹಾಂ ಮಾಡಲೇಬೇಕಂತೇನಿಲ್ಲ, ಇಲ್ಲಿ ಯಾರಿಗೂ ಅವ್ರ ಎಗ್ರಿಮೆಂಟು ಬರ್ಕೊಟ್ಟಿಲ್ಲ, ಬಟ್ ಸ್ಟಿಲ್ ದೇ ಆರ್ ಡೂಯಿಂಗ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಫ್ರೆಂಡ್ಸ್ ಹೇಳ್ಬೋದು ಇಲ್ಲ ನಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಪೇರೆಂಟ್ಸು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ಸಬ್ಕಾನ್ಷಿಯಸ್ಲಿ ಆದ್ರೂ ಹೇಗೆ ಸಪೋರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಮೂರನೇದು, ನದಿ ಹರಿಯೋ ಕಡೆ ಈಜೋದು ಈಸಿ, ಬಟ್ ಅದ್ರ ವಿರುದ್ಧ ಈಜೋದು ಕಷ್ಟ. ಸೊ ನೀವು ನಿಮ್ಮ ಪೇರೆಂಟ್ಸು ಇಬ್ಬರೂ ಒಂದೇ ಟೀಮ್ ಅಂತ ಯಾವಾಗಲೂ ಟ್ರೀಟ್ ಮಾಡಿ, ಬಿಕಾಸ್ ಯು ಆರ್ ಪಾರ್ಟ್ ಆಫ್ ದೆಮ್. ಸೊ ಸ್ಟೂಡೆಂಟ್ಸು ಪೇರೆಂಟ್ಸ್ ಹತ್ರ ಎಕ್ಸ್ಪ್ರೆಸ್ ಮಾಡಿ. ರಿಮೆಂಬರ್, ನೀವು ನಿಮ್ಮ ಪೇರೆಂಟ್ಸನ್ನು ಚೇಂಜ್ ಮಾಡ್ತಾ ಇಲ್ಲ, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಆಟೋಮೆಟಿಕಲಿ ಅವರು ಚೇಂಜ್ ಆಗ್ತಾರೆ. ಬಿಕಾಸ್ ನೀವು ಟ್ರಿಗರ್ ಆದಾಗ ಅವ್ರು ಕಾನ್ಸಿಕ್ವೆನ್ಸನ್ನು ಅನುಭವಿಸ್ತಾರೆ, ಹಾಗೆ ಅವರು ಟ್ರಿಗರ್ ಆಗ್ತಾರೆ, ನೀವು ಕಾನ್ಸಿಕ್ವೆನ್ಸನ್ನು ಅನುಭವಿಸ್ತೀರಾ. ಸೊ ಇಲ್ಲಿ ನೀವೇ ಟ್ರಿಗರ್ ಆಗ್ತಾ ಇಲ್ಲ, ಗ್ರ್ಯಾಟಿಟ್ಯೂಡಿಂದ ಲೈಟಾಗಿ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬಂದಿರುತ್ತೆ. ಇದನ್ನೇ ನಾನು ಸೆಷನ್ಗಳಲ್ಲಿ ಡೀಪಾಗಿ ಕ್ಲೈಂಟ್ಸ್ ಹತ್ರ ವರ್ಕ್ ಮಾಡಿಸ್ತೀನಿ. ಬಟ್ ಇಷ್ಟರಲ್ಲೇ ಸುಮಾರಷ್ಟು ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ.